ಮೇಡಮ್ ಇಲ್ಲಿ ಮೇಡಮ್ ಒಂದೆರಡು ಮಾತು ನಾನು ಮಾತಾಡ್ಬಿಡ್ತೀನಿ. ಬಂದಿರೋ ಎಲ್ಲ ಆತ್ಮೀಯರಿಗೆ ನಮ್ಮ ಹೃದಯಪೂರ್ವಕವಾದಂಥ ಸ್ನೇಹ ಲೋಕದ ಪರವಾಗಿ ವಂದನೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹ ಲೋಕ ಅನ್ನೋ ಸಂಸ್ಥೆ 2002ರಲ್ಲಿ ವಿಷ್ಣು ವರ್ಧನ್ ಹಾಗೂ ಕೆಲವು ಆತ್ಮೀಯರು ಸೇರಿಕೊಂಡು ಪ್ರಾರಂಭ ಮಾಡಿದ್ರು. ಇಲ್ಲಿಗೆ 9 ವರ್ಷಗಳು ಸತತವಾಗಿ ಅವರ ಕನಸುಗಳನ್ನು ನನಸು ಮಾಡುವಂತಹ ಪ್ರಯತ್ನದಲ್ಲಿ ತೊಡಕೊಂಡಿದ್ದೀವಿ. ಅವರಿರುವಾಗ ಒಂದು ಪ್ರೋತ್ಸಾಹದಾಯಕವಾಗಿ ಇದು ಚಿತ್ರರಂಗದವರು ಮೊದಲು ಪ್ರಾರಂಭ ಮಾಡಿದ್ರು ಕೂಡ ಆತ್ಮೀಯರು. ನಂತರ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದೇನೆಂದ್ರೆ ವಿಷ್ಣುವರ್ಧನ್ ಮನಸ್ಸಿನಲ್ಲಿ ಯುವ ಪೀಳಿಗೆಗೆ ಈ ಒಂದು ಕ್ರಿಕೆಟ್ ಪಂದ್ಯವನ್ನ ಹುರಿದುಂಬಿಸಿ ಆ ಆಟಗಾರನ್ನ ಪ್ರೋತ್ಸಾಹ ಮಾಡಿ ನಾಳೆ ಬರೀ ದೇಶ ಅಲ್ಲ ರಾಷ್ಟ್ರ ಮಟ್ಟಕ್ಕೂ ಕೂಡ ಆಡೋ ಹಾಗೆ ಅವ್ರನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಇತ್ತು. ಎಲ್ಲ ಗೊತ್ತಿರ್ಬೋದು, ಪತ್ರಿಕೋದ್ಯಮಿಗಳು, ಟಿವಿ ಮಾಧ್ಯಮ ಎಲ್ಲದರ ಮೇಲೂ ಇಲ್ಲಿವರೆಗೂ ಬೇಕಾದಷ್ಟು ಸ್ಪರ್ಧೆಗಳು ನಡೆದಿದೆ. ಆದ್ರೆ ಎಲ್ರಿಗೂ ಗೊತ್ತಿರುವಂತ ವಿಷಯ. ಹೀಗೆ ವಿಷ್ಣು ಮನಸ್ಸಿನಲ್ಲಿದ್ದಂತ ಕನಸುಗಳನ್ನ ನನಸು ಮಾಡೋದಕ್ಕೆ, ಯಾಕೆಂದ್ರೆ ಅದು ಅಲ್ಲೇ ಭೂಗತ ಆಗೋಯ್ತು, ಅಲ್ಲಿಗೆ ಮುಕ್ತಾಯ ಆಗೋಯ್ತು ಅಂತ ಯಾರು ಅನ್ಕೋಬಾರ್ದು. ಆತ ಎಲ್ಲೇ ಇದ್ರೂ ಕೂಡ ನಮ್ಗೆ ಪ್ರೋತ್ಸಾಹ ಇದೆ. ಆತನ ಕನಸುಗಳನ್ನ ನನಸು ಮಾಡುವಂತ ಜವಾಬ್ದಾರಿ ನಮ್ಮದಿದೆ ಅನ್ನೋ ಒಂದು ಭರವಸೆ ಮೇಲೆ ಇದು ಮುಂದುವರಿಸ್ಕೊಂಡು ಬರ್ತಾ ಇದೆ. ಈಗ ವಿಷ್ಣುವರ್ಧನ್ ನೆನಪಿನ ಒಂದು ರೋಲಿಂಗ್ ಟ್ರೋಫಿ, ಅಂದ್ರೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ರೋಲಿಂಗ್ ಟ್ರೋಫಿ ಅಂತ ಇದೇ ರೋಲಿಂಗ್ ಟ್ರೋಫಿ. ಇದಲ್ದಿರ ಯಾರೇ ನೋಡಿದ್ರು ಕೂಡ ಅದು ನಮ್ಮದಾಗಬೇಕು, ನನ್ನದಾಗಬೇಕು ಅನ್ನೋ ಹಾಗೆ ಒಂದು ವಿನ್ನರ್ಸ್, ರನ್ನರ್ಸ್ ಹಾಗೂ ಮ್ಯಾನ್ ಆಫ್ ದಿ ಮ್ಯಾಚ್, ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಟ್ಸ್ಮನ್, ಇಷ್ಟು ಒಂದೊಂದು ಕೂಡ ಆಕರ್ಷಿತವಾಗಿ ಅದು ವಿಷ್ಣು ಯಾವಾಗಲೂ ಕೂಡ ಏನಾದ್ರೂ ಇದ್ರೆ ಚೆನ್ನಾಗಿ ಕಾಣಬೇಕು, ಚೆನ್ನಾಗಿರ್ಬೇಕು, ಅದು ಮನೆಯಲ್ಲಿ ಶೋಭಿಸಬೇಕು, ಅವ್ರ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಚಿರಸ್ಥಾಯಿಯಾಗಿ ಉಳಿಬೇಕು ಅನ್ನೋದೇ ಆತನ ಪ್ರಯತ್ನಗಳಿದ್ದರಿಂದ ಯಾವುದೇ ಒಂದು ನಾವು ಬಂದು ಆಡೋವಾಗ್ಲೂ ಅಷ್ಟೇ, ಒಂದು ಕ್ಯಾಚ್ ಬಿಟ್ರೆ ಬೈಯೋದು, ಕ್ಯಾಚ್ ಹಿಡಿದ್ರೆ ಹೊಗಳೋದು, ಹೆಚ್ಚಿಗೆ ರನ್ ಮಾಡಿದ್ರೆ ಬ್ಯಾಟ್ ಮಾಡೋ ರೀತಿ ಎಲ್ಲವೂ ಕೂಡ ಪ್ರೋತ್ಸಾಹಿಸೋ ರೀತಿ ಇವತ್ತು ಕೂಡ ಯಾರು ಮರೆಯೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅಂತ ನಾನು ಹೇಳಬೇಕಾಗತ್ತೆ. ಅದು ಹಾಗೆ ಮುಂದುವರಿಸ್ಕೊಂಡು ಬರ್ತಾ ಇದೆ. ಜಯನಗರ ನ್ಯಾಷನಲ್ ಕಾಲೇಜ್ ಪ್ಲೇ ಗ್ರೌಂಡ್ ಏನಿದೆ ಅಲ್ಲಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳು ಸತತವಾಗಿ ಪ್ರತಿ ಭಾನುವಾರನೂ ಕೂಡ ಈ ಮ್ಯಾಚ್ಗಳು ಟೂರ್ನಮೆಂಟ್ ನಡೆಯುತ್ತೆ. ಸುಮಾರು ಇಡೀ ನಾವು ಎಲ್ಲದಕ್ಕೂ ಕೂಡ ಆಹ್ವಾನ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖೇನ ಈ ಆಹ್ವಾನವನ್ನ ಎಲ್ಲ ಟೀಮ್ಗಳಿಗೆ, ಪ್ರಮುಖವಾಗಿ ಕಾರ್ಪೊರೇಟ್ ಬಾಡೀಸ್ ಏನಿದೆ ಅವರು ಬಂದು ಅದನ್ನ ಭಾಗಿಯಾದ್ರೆ ಚೆನ್ನಾಗಿರುತ್ತೆ ಅನ್ನೋದು. ಇಲ್ಲಿವರೆಗೂ ಸುಮಾರು ಟೀಮ್ಗಳು ನಮ್ಮ ಮೇಲೆ ಪಂದ್ಯಗಳು ಆಡಿದ್ದಾರೆ. ಯಾವುದೋ ಒಂದೋ ಏನೋ ಗೆದ್ದಿರ್ಬೋದು. ವಿಷ್ಣುಗೆ ಯಾವಾಗಲೂ ಸೋಲು ಅನ್ನೋದು ಅಷ್ಟಾಗಿ ಆತ ಜೀರ್ಣಿಸ್ಕೋತಾ ಇರಲಿಲ್ಲ. ಪ್ರತಿ ಸರ್ತಿ ಗೆಲ್ಲೇಬೇಕು, ಸೋತ್ರೆ ಎಲ್ರಿಗೂ ಕೂಡ ಮಂಗಳಾರತಿ ಆಗ್ತಾ ಇತ್ತು. ಹಾಗಾಗಿ ಒಂದು ಮ್ಯಾಚ್ ಮಾತ್ರ ಒಂದ್ ಸರ್ತಿ ನಾವು ಸೋತ ನೆನಪಿದೆ. ಆದ್ರೆ ಅದು ನಮಗೆ ಅಂದ್ರೆ ಅದು ಒಂಥರ ನಮಗೆ ಇನ್ನು ಹೆಚ್ಚಿನ ಮುತುವರ್ಜಿ ತಗೋಬೇಕು ಅನ್ನೋದಕ್ಕೆ ಒಂದು ಎಚ್ಚರಿಕೆಯ ಒಂದು ಸ್ಪರ್ಧೆ ಆಗಿತ್ತು ಅಂತ ನಾನು ಅನ್ಕೋತೀನಿ. 2 ಮ್ಯಾಚ್ ಆಡಿದ್ರೊಳಗೆ ಒಂದು ನಾವು ಗೆದ್ದು, ಇನ್ನೊಂದು ಅವ್ರು ಗೆದ್ರು, ಆ ಥರ ನಡೆದಿದೆ ಅಲ್ಲಿ. ಆಮೇಲೆ ಇದು ಈ ಒಂದು ಎಂಟ್ರಿ, ಈ ಇವೆಂಟ್ಗೆ ಎಂಟ್ರ್ ಆಗಬೇಕು, ಕಂಟೆಸ್ಟ್ ಮಾಡೋರು ಬರಬೇಕು, ಕಂಟೆಸ್ಟೆಂಟ್ಸು ತುಂಬಾ ಜನ ಅಪ್ರೋಚ್ ಮಾಡ್ತಾ ಇದೆ. ಅದು ಒಂದು ಒಳ್ಳೆ ಶಿಸ್ತಿನಲ್ಲಿ ಇದ್ರೊಳಗೆ ಮಾಡಬೇಕು. ಅವ್ರಿಗೆಲ್ಲ ಬರುವಂತ ಕಾಂಪೀಟ್ ಮಾಡೋರಿಗೆ ಡ್ರೆಸ್ ಕೋಡ್ ಇರುತ್ತೆ, ಒಂದು ನಾಮಿನಲ್ ಚಾರ್ಜಸ್ ಇರುತ್ತೆ. ಆಮೇಲೆ ರೂಲ್ಸು, ಸ್ನೇಹ ಲೋಕ ಪಾರ್ಟಿಸಿಪೇಟ್ ಮಾಡಲ್ಲ. ಸ್ನೇಹ ಲೋಕ ಏನಿದ್ರು ಆ ತೀರ್ಮಾನ ಏನಿದೆಯೋ ಅದ್ರದ್ದೆಲ್ಲ ಕೊಡುತ್ತೆ. ಅವ್ರೇನ್ ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮವಾದಂತ ತೀರ್ಮಾನ ಇರುತ್ತೆ. ಅದಕ್ಕೆ ಅಂಪೈರ್ಸ್ ಇರ್ತಾರೆ, ಸ್ಕೋರರ್ಸ್ ಇರ್ತಾರೆ, ಎಲ್ಲವೂ. ಆಮೇಲೆ ಈಗ ನಮ್ಮ ಕರ್ನಾಟಕದ ಕ್ರೀಡಾಪಟುಗಳು ಏನಿದ್ದಾರೆ ಅವರು ಕೂಡ ನಮ್ಮ ಪ್ರೋತ್ಸಾಹದಾಯಕವಾಗಿ ನಮ್ಮ ಜೊತೆನೆಲ್ಲ ಅವರು ಕೂಡ ಎಲ್ಲರೂ ಇದ್ದಾರೆ. ಅನಿಲ್ ಕುಂಬ್ಳೆ ಅವರು ಹೇಳಿದ್ದಾರೆ, ಯಾವಾಗ್ಲೂ ಕೂಡ ಅವ್ರು ಇರುವಾಗ ವಿಷ್ಣುವರ್ಧನ್ ಇರುವ, ಯಾಕಂದ್ರೆ ವಿಷ್ಣುವರ್ಧನ್ ನಿಮಗೆ ಪರಿಚಯ ಇಲ್ಲದೆ ಇರಬೇಕು ಕೆಲವರಿಗೆ ಇಲ್ಲದೆ ಇದ್ರೆ ಆ ಪರಿಚಯದ ಮಾತನ್ನು ನಾನು ಹೇಳ್ಬೇಕಾಗತ್ತೆ. ಅದೇ ಗ್ರೌಂಡ್ ನಲ್ಲಿ ಈಸ್ ಎ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಮೊದಲಿಗೆ ನಾನು ಅವ್ರ ಜೊತೆಲಿ ಇವಾಗ ಆಡ್ತಾ ಇದ್ದ ವಿಶ್ವನಾಥ್ ಆಗ್ಬಹುದು, BS ಚಂದ್ರಶೇಖರ್ ಅವರುಗಳೆಲ್ಲ ಅವ್ರ ಜೊತೆಲಿ ಆಡ್ತಾ ಇದ್ದದನ್ನ ನೆನೆಸ್ಕೋತಾರೆ. ಅದನ್ನ ರಘುನಾಥ್ ಬರ್ತೀನಿ ಅಂತ ಹೇಳಿದ್ರು ಅವರು. ರಘುನಾಥ್ ಇವರೆಲ್ಲರೂ ಕೂಡ ಅವ್ರ ಜೊತೆನಲ್ಲೇ ಬಸವನಗುಡಿಯಲ್ಲಿ ಆಡ್ತಾ ಇದ್ರು. ಅವಾಗ ವಿಷ್ಣುವರ್ಧನ್ ಸುಮಾರು ಇಲ್ಲೂ ಕೂಡ ಒಳ್ಳೆ ಪ್ರದರ್ಶನಗಳನ್ನ ನೀಡಿ ಮನಸ್ಸನ್ನ ಗೆದ್ದಿದ್ದಾರೆ. ಹಾಗೆ ನಾವು ನಮ್ಮ ಶೋಭರಾಜ್ ಬಂದು ಕಾಂಟ್ಯಾಕ್ಟ್ ನಂಬರ್ಗಳು ಯಾರ್ಯಾರ್ದು ಇದು ಮಾಡಬೇಕು ಅಂತ ಹೇಳಿ ದಯವಿಟ್ಟು ಅದನ್ನು ಕೂಡ ನಾವು ಹೇಳಬೇಕು. ಇದು ಇಷ್ಟು ವಿಷಯಗಳು ಈ ಮೊಮೆಂಟ್ ಬಗ್ಗೆ. ಆದ್ರೆ ಪಂದ್ಯ ಶುರುವಾಗೋಕ್ ಮುಂಚೆ ನಾವು ಇನ್ನೂ ಒಂದು 1-2 ಹೆಚ್ಚಿನ ಮಾಹಿತಿ
ಮಾಹಿತಿಗಳ ಜೊತೆಯಲ್ಲಿ ನಾವು ಇನ್ನು ಪತ್ರಕರ್ತರ ಮಿತ್ರರನ್ನ ನಿಮ್ಮನ್ನ ನಾವು ಭೇಟಿ ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮಗೂ ಜನಕ್ಕೂ ಮಧ್ಯದಲ್ಲಿ ಸೇತುವೆ ಅಂತ ಹೇಳಿದ್ರೆ ಅದು ನೀವೇನೆ. ನೀವಿಲ್ಲ ಅಂದ್ರೆ ನಾವಿಲ್ಲ. ಜನಕ್ಕೆ ಏನು ವಿಷಯ ತಿಳಿಸೋಲ್ಲ. ಆ ತಿಳಿಸಿದ್ರೆ ಪಂದ್ಯ ಯಶಸ್ವಿ ಆದ್ರೆ ನೀವು ಎಲ್ಲ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಈ ಒಂದು ಸ್ನೇಹಿಲೋಕ ಕ್ರಿಕೆಟ್ ಕ್ಲಬ್ ಏನೇನು ಮಾಡ್ತಿದೆ ಅಂತ ನಮ್ಮ ಶಿವರಾಮಣ್ಣ ಅವರು ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ ಇದಕ್ಕೆ. ಸೊ ಈ ಸಲ ಅವರು ಅಂದ್ಕೊಂಡಂಗೆ ಈ ಕಾಂಪಿಟೇಷನ್ ಇಟ್ಟು ಯಾರು ಗೆಲ್ತಾರೋ ಈ ಟ್ರಾಫಿನ ಒಂದು ಮಾಡಿ, ಇನ್ನು ಕೆಲವೆಲ್ಲ ಬೆಸ್ಟ್ ಪ್ಲೇಯರು, ಬೆಸ್ಟ್ ಬೌಲರು ಆ್ಯಂಡ್ ಬ್ಯಾಟ್ಸ್ಮನ್ನು ಆ್ಯಂಡ್ ಸಿಕ್ಸರ್ ಜಾಸ್ತಿ ಯಾರು ಹೊಡಿತಾರೆ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚು ಎಲ್ರಿಗೂ ಬೇರೆ ಬೇರೆ ಟ್ರಾಫೀಸ್ಗಳನ್ನು ಮಾಡಿದ್ದಾರೆ. ಇದೆಲ್ಲನೂ ಇರುತ್ತೆ. ಸೊ ಇದ್ರ ಜೊತೆಯಲ್ಲಿ ಯಾರ್ಯಾರು ಭಾಗಿಗಳಾಗ್ತಾರೆ ಅವ್ರ ಕಾಂಟ್ಯಾಕ್ಟ್ಸ್ ಎಲ್ಲ ನಮ್ಮ ಶೋಭಿಯವ್ರು ಕೊಡ್ತಾರೆ. ಸೊ ಎಲ್ಲರೂ ಬಂದು ಈ ಒಂದು ಕ್ರೀಡೆನ ಒಳ್ಳೆ ರೀತಿಯಿಂದ ನಡೆಸ್ಕೊಟ್ರೆ ನಮ್ಮ ಯಜಮಾನ್ರಿಗೆ ತುಂಬ ಸಂತೋಷ ಆಗುತ್ತೆ. ಅವ್ರ ಆಸೆನ ಎಲ್ಲೋ ಒಂದು ಕಡೆ ನೆರವೇರಿಸ್ತಾ ಇದ್ದೀವಿ ಅನ್ನೋ ಒಂದು ಸಮಾಧಾನ ಇರುತ್ತೆ. ಒಂದೊಂದು ವರ್ಷದ್ದು ಹೀಗೆ ಶೀಲ್ಡ್ ತರ